36th ಕ್ವಶನ್. ಇಲ್ಲಿ 2 ಕ್ವಶನ್ ಕೊಟ್ಟಿದ್ದಾರೆ, ಒಂದು ಮೇನ್ ಕ್ವಶನ್ ಇನ್ನೊಂದು ಕ್ವಶನ್. ಫಸ್ಟ್ ಈ ಮೇನ್ ಕ್ವಶನ್ ಮಾಡೋಣ. ಅದನ್ನು ಸಪರೇಟ್ ಆಗಿ ಬರ್ದಿದ್ದೇನೆ. ನೋಡ್ರಿ, ಬೇಸ್ ಆಫ್ ಎ ಟ್ರಯಾಂಗಲ್ ಈಸ್ 4 ಸೆಂಟಿಮೀಟರ್ ಮೋರ್ ದನ್ ಟ್ವೈಸ್ ಇಟ್ಸ್ ಹೈಟ್. ಓಕೆ, ಅವ್ರು ಇಲ್ಲಿ ಬೇಸ್ ನ ಹೈಟ್ ಜೊತೆ ಕಂಪೇರ್ ಮಾಡ್ತಾ ಇದಾರೆ. ಓಕೆ, ಏನ್ ಮಾಡ್ತಾ ಇದಾರೆ? ಬೇಸ್ ನ ಹೈಟ್ ಜೊತೆ ಕಂಪೇರ್ ಮಾಡ್ತಾ ಇದಾರೆ. ಓಕೆ, ನೀವೇನ್ ಮಾಡ್ರಿ, ಇವಾಗ ಯಾರ್ ಜೊತೆ ಕಂಪೇರ್ ಮಾಡ್ತಾ ಇದಾರೆ? ಹೈಟ್ ಜೊತೆ ತಾನೆ. ಅದನ್ನ ಎಕ್ಸ್ ಅಂತ ತಗೊಳ್ರಿ. ಸೊ ನಾನೇನ್ ಮಾಡ್ತೀನಿ, ಲೆಟ್ ಹೈಟ್ ಬಿ ಎಕ್ಸ್ ಅಂತ ತಗೊಳ್ತೀನಿ. ಓಕೆ, ಇವಾಗ ಸ್ಟೇಟ್ಮೆಂಟ್ ಓದೋಣ. ಓಕೆ, ಸ್ಟೇಟ್ಮೆಂಟ್ ಏನು? ಬೇಸ್ ಆಫ್ ಎ ಟ್ರಯಾಂಗಲ್ ಈಸ್, ಬೇಸ್ ಈಸ್ ಅಂದ್ರೆ ಈಕ್ವಲ್ ಟು 4 ಸೆಂಟಿಮೀಟರ್ ಮೋರ್. 4 ಮೋರ್ ಅಂದ್ರೆ ಪ್ಲಸ್, ದೆನ್ ಟ್ವೈಸ್ ಇಟ್ಸ್ ಹೈಟ್. ಟ್ವೈಸ್ ಅಂದ್ರೆ 2 ಇಂಟು ಹೈಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ಹೈಟ್ ನ ನಾವ್ ಏನಂತ ತಗೊಂಡಿವಿ? ಹೈಟ್ ನ ನಾವು ಎಕ್ಸ್ ಅಂತ ತಗೊಂಡಿವಿ. ಸೊ ಇದು 2x ಆಯ್ತು. ಸೊ ಬೇಸ್ ಬಂದ್ಬಿಟ್ಟು ಏನಾಯ್ತು? 4 ಪ್ಲಸ್ 2x ಆಯ್ತು. ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಇಫ್ ದ ಏರಿಯಾ ಆಫ್ ಎ ಟ್ರಯಾಂಗಲ್ ಈಸ್ 48 ಸ್ಕ್ವೇರ್ ಸೆಂಟಿಮೀಟರ್. ಅವ್ರು ಏನ್ ಕೊಟ್ಟಿದ್ದಾರೆ? ಏರಿಯಾ ಆಫ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಓಕೆ, ಸೊ ಏರಿಯಾ ಆಫ್ ಟ್ರಯಾಂಗಲ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾರೆ? 48 ಸ್ಕ್ವೇರ್ ಸೆಂಟಿಮೀಟರ್ ಅಂದ್ರೆ ನಥಿಂಗ್ ಬಟ್ ಏನು? ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಈಗ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮ್ ಏನು? ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮ್ ಬಂದ್ಬಿಟ್ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಇಸ್ ಈಕ್ವಲ್ ಟು 48 ಆಯ್ತು. ಈಗ ಹಾಫ್ ಇಂಟು, ಈಗ ಬೇಸ್ ವ್ಯಾಲ್ಯೂ ಏನಿದೆ ನೋಡ್ರಿ, ಬೇಸ್ ವ್ಯಾಲ್ಯೂ ಬಂದ್ಬಿಟ್ಟು 4 ಪ್ಲಸ್ 2x ಇದೆ. ಆಮೇಲೆ ಹೈಟ್ ವ್ಯಾಲ್ಯೂ ಏನಿದೆ ನೋಡ್ರಿ, ಹೈಟ್ ನಾವು ಎಕ್ಸ್ ಅಂತ ತಗೊಂಡಿದ್ವಿ, ಎಕ್ಸ್ ಅಂತ ಬರ್ತೀನಿ, ಇಸ್ ಈಕ್ವಲ್ ಟು 48. ಈಗ ನೀವೇ ನೋಡ್ರಿ, ಡಿವೈಡ್ ಬೈ 2 ಇರೋದು, ಆ ಕಡೆ ಹೋದ್ರೆ ಇಂಟು ಆಗುತ್ತೆ. ಸೊ ನಾನು ಇವಾಗ ಏನ್ ಬರೀತೀನಿ, ಈಗ 4 ಪ್ಲಸ್ 2x ಇಂಟು ಎಕ್ಸ್ ಇಸ್ ಈಕ್ವಲ್ ಟು 48 ಇಂಟು 2 ಬರೀತೀನಿ. ಈಗ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಂಟು 4 ಏನಾಯ್ತು? 4x ಆಯ್ತು, ಪ್ಲಸ್ ಎಕ್ಸ್ ಇಂಟು 2x 2x ಸ್ಕ್ವೇರ್ ಆಯ್ತು, ಇಸ್ ಈಕ್ವಲ್ ಟು 48 2 ಎಷ್ಟಾಗುತ್ತೆ? 96 ಆಗುತ್ತೆ. ಈಗ ಆರ್ಡರ್ ಆಗಿ ಬರೆಯೋಣ. ಫಸ್ಟ್ ಸ್ಕ್ವೇರ್ ಬರೆಯೋಣ, ಆಮೇಲೆ ಎಕ್ಸ್ ಬರೆಯೋಣ, ಆಮೇಲೆ ನಂಬರ್ ಬರೆಯೋಣ. ಈ ಪ್ಲಸ್ 96 ಈ ಕಡೆ ಬಂದ್ರೆ ಮೈನಸ್ 96 ಆಯ್ತು, ಈಕ್ವಲ್ ಟು 0. ಈಗ ನೀವು ನೋಡಿದ್ರೆ ಈ ಈಕ್ವೇಶನ್ ಎಲ್ಲಾ ನಂಬರು 3 ನಂಬರು 2 ಟೇಬಲ್ ಅಲ್ಲಿ ಹೋಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀನಿ, ಡಿವೈಡ್ ದ ಹೋಲ್ ಈಕ್ವೇಶನ್ ಬೈ 2 ಮಾಡ್ತೀನಿ. ಓಕೆ, 2 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 48 ಈಕ್ವಲ್ ಟು 0 ಆಗುತ್ತೆ. ಓಕೆ, ಸೊ ಇವಾಗ ನಮಗೆ ಈಕ್ವೇಶನ್ ಬಂತು. ಓಕೆ, ಸೊ ನಾವೇನ್ ಮಾಡೋಣ, ಇಲ್ಲಿ ಬರೀತೀನಿ. ಈಗ ಇದು ಬಂದ್ಬಿಟ್ಟು ಏನು? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಈಕ್ವಲ್ ಟು 0 ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ. ಇಲ್ಲಿ ಏನಿಲ್ಲ ಅಂದ್ರೆ 1 ಅಂತ ಅರ್ಥ. ಸೊ ಎ ವ್ಯಾಲ್ಯೂ ಎಷ್ಟು? 1, ಬಿ ವ್ಯಾಲ್ಯೂ ಎಷ್ಟು? 2, ಸಿ ವ್ಯಾಲ್ಯೂ ಏನಾಗುತ್ತೆ? ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇದೆ ಅಂದ್ರೆ ಮೈನಸ್ ತಗೋಬೇಕು, ಮೈನಸ್ 48 ಆಯ್ತು. ಈಗ ನಾನೇನ್ ಮಾಡ್ತೀನಿ, ಕ್ವಾಡ್ರಾಟಿಕ್ ಫಾರ್ಮುಲಾ ಮೆಥಡ್ ಹಾಕ್ಬಿಟ್ಟು ಸಾಲ್ವ್ ಮಾಡ್ತೀನಿ. ಕ್ವಾಡ್ರಾಟಿಕ್ ಫಾರ್ಮುಲಾ ಏನು? ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a. ಓಕೆ, ಈಗ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ವ್ಯಾಲ್ಯೂ ಏನು? 2 ಪ್ಲಸ್ ಆರ್ ಮೈನಸ್ ರೂಟ್ ಬಿ ವ್ಯಾಲ್ಯೂ ಏನು? 2 ಸ್ಕ್ವೇರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ ಏನು? 1. ಸಿ ವ್ಯಾಲ್ಯೂ ಏನಿದೆ? ಸಿ ವ್ಯಾಲ್ಯೂ ಮೈನಸ್ 48 ಇದೆ, ಹೋಲ್ ಡಿವೈಡೆಡ್ ಬೈ 2 ಇಂಟು ಎ ವ್ಯಾಲ್ಯೂ ಏನು? 1. ಓಕೆ, ಈಗ ಎಕ್ಸ್ ಈಕ್ವಲ್ ಟು ಮೈನಸ್ 2 ಪ್ಲಸ್ ಆರ್ ಮೈನಸ್, ಓಕೆ ಈ ಕಡೆ ತಗೊಂತೀನಿ, 2 ಸ್ಕ್ವೇರ್ ಎಷ್ಟು? 4, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಈಗ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ 4 8 ಜಾ 32, 3 ಕ್ಯಾರಿ, 4 4 ಜಾ 16, 16 ಪ್ಲಸ್ 3 19 ಆಯ್ತು, ಹೋಲ್ ಡಿವೈಡೆಡ್ ಬೈ 2. ಎಕ್ಸ್ ಈಕ್ವಲ್ ಟು ಮೈನಸ್ 2 ಪ್ಲಸ್ ಆರ್ ಮೈನಸ್, ಓಕೆ 192 ಪ್ಲಸ್ 4 ಎಷ್ಟಾಗುತ್ತೆ? 196 ಆಗುತ್ತೆ, ಹೋಲ್ ಡಿವೈಡೆಡ್ ಬೈ 2. ಈಗ ಎಕ್ಸ್ ಈಕ್ವಲ್ ಟು ಮೈನಸ್ 2 ಪ್ಲಸ್ ಆರ್ ಮೈನಸ್ ರೂಟ್ 196 ಬಂದ್ಬಿಟ್ಟು 14 ಹೋಲ್ ಡಿವೈಡೆಡ್ ಬೈ 2. ಈಗ ಒಂದೇನು ಮೈನಸ್ 2 ಪ್ಲಸ್ 14 ಬೈ 2 ಆರ್ ಇನ್ನೊಂದು ಬಂದ್ಬಿಟ್ಟು ಏನು ಎಕ್ಸ್ ಈಕ್ವಲ್ ಟು ಮೈನಸ್ 2 ಮೈನಸ್ 14 ಬೈ 2. ಓಕೆ, ಈಗ ನೀವು ನೋಡಿದ್ರೆ ಇದನ್ನ ಸಾಲ್ವ್ ಮಾಡಿದ್ರೆ ಒಂದು ಮೈನಸ್ ಪ್ಲಸ್ ಇದ್ದಾಗ ಏನ್ ಮಾಡ್ಬೇಕು? ಗ್ರೇಟರ್ ನಂಬರ್ ಸೈನ್ ಹಾಕಿ ಸಪ್ರೇಟ್ ಮಾಡ್ಬೇಕು. 14 ಅಲ್ಲಿ 2 ಹೋದ್ರೆ ಎಷ್ಟಾಗುತ್ತೆ? 14 ಅಲ್ಲಿ 2 ಹೋದ್ರೆ 12 ಆಗುತ್ತೆ, 12 ಬೈ 2 ಆಯ್ತು, 2 1 ಜಾ 2 6 ಜಾ, ಎಕ್ಸ್ ಈಕ್ವಲ್ ಟು
6 ಆಯ್ತು ಆರ್ ಎಕ್ಸ್ ಈಕ್ವಲ್ ಟು ಎರಡು ಮೈನಸ್ ಇದ್ದಾಗ ಮೈನಸ್ ಸೈನ್ ಹಾಕಿ ಆಡ್ ಮಾಡಬೇಕು 14 ಪ್ಲಸ್ 2 16/2 ಆಯ್ತು 2 1 2 8 ಆರ್ ಎಕ್ಸ್ ಈಕ್ವಲ್ ಟು -8 ಈಗ ಎರಡು ಆನ್ಸರ್ ಬಂತು ಓಕೆ ಈಗ ನೀವೇ ನೋಡ್ರಿ ಎಕ್ಸ್ ನ ನಾನು ಏನಂತ ತಗೊಂಡಿದ್ದೆ ಈಗ ನೀವೇ ನೋಡಿದ್ರೆ ಎಕ್ಸ್ ನ ಹೈಟ್ ಅಂತ ತಗೊಂಡಿದ್ವಿ ಓಕೆ ಸೊ ಹೈಟ್ ಯಾವಾಗ್ಲೂ ನೆಗೆಟಿವ್ ಇರ್ತದೆ ಹೈಟ್ ಯಾವತ್ತಾದ್ರೂ ಸೊ ಹೈಟ್ ನೆಗೆಟಿವ್ ಇರಲ್ಲ ಓಕೆ ಹೈಟ್ ನೆಗೆಟಿವ್ ಇರಲ್ಲ ಸೊ ನಾವು ಈ ವ್ಯಾಲ್ಯೂ ತಗೋಬಾರ್ದು ಎಕ್ಸ್ ಈಕ್ವಲ್ ಟು 6 ತಗೋಬೇಕು ಓಕೆ ಸೊ ಇಲ್ಲಿ ಏನ್ ಬರೀಬೇಕು ಸಿನ್ಸ್ height cannot be negative x equal to 6 ಓಕೆ ಇದನ್ನ ತಗೋಬೇಕು ಸೊ ಇವಾಗ ನಾವೇನು ಹೈಟ್ ನ x ಅಂತ ತಗೊಂಡಿದ್ವಿ height is equal to x is equal to 6 ಸೆಂಟಿಮೀಟರ್ ಅಂತ ಬರೆಯೋಣ ಓಕೆ ಈಗ ನೆಕ್ಸ್ಟ್ ಏನ್ ಕಂಡ್ಬೇಕು ನಾವು ಬೇಸ್ ಕಂಡಿಡ್ಬೇಕಾಗಿತ್ತು ಓಕೆ ಈಗ ಬೇಸ್ ನ ಏನಂತ ತಗೊಂಡಿದ್ವಿ ಬೇಸ್ ನ ನಾವು 4 + 2x ಅಂತ ತಗೊಂಡಿದ್ವಿ ಅದನ್ನ ಇಲ್ಲಿ ಬರೀತೀನಿ ಇವಾಗ ಬೇಸ್ ಇಸ್ ಈಕ್ವಲ್ ಟು 4 + 2x ಅಂತ ತಗೊಂಡಿದ್ವಿ ಈಗ x ಇದ್ದಲ್ಲಿ 6 ಹಾಕೋಣ 2 × 6 ಸೊ ಎಷ್ಟಾಯ್ತು 2 6 12 12 + 4 16 ಸೆಂಟಿಮೀಟರ್ ಆಯ್ತು ಇದು ಬಂದ್ಬಿಟ್ಟು ಬೇಸ್ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಓಕೆ ನೀವು ನಮ್ಮ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ ಓಕೆ ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನೀವು ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನ್ಯೂಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ನ ಫಾಲೋ ಮಾಡಿ ಆಮೇಲೆ ಅದ್ರ ಜೊತೆಗೆ ನಾನು ಮ್ಯಾಥ್ಸ್ ಮಾಡರ್ನ್ ಕ್ವಶನ್ ಪೇಪರ್ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇಲಿಸ್ಟ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಅದನ್ನ ನೀವು ರೆಫರ್ ಮಾಡಿ ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಬೇಕಂದ್ರೆ ಓಕೆ ಇನ್ಸ್ಟಾಗ್ರಾಮ್ ಐಡಿ ಬಂದ್ಬಿಟ್ಟು ಸಜ್ಜನ್ ಎಜುಕೇಶನ್ ಹಬ್ ಕನ್ನಡ ಅಂತ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಿದ್ರೆ ಓಕೆ ಅವಾಗ ಈ ಪ್ರೊಫೈಲ್ ಬರುತ್ತೆ ಅದನ್ನ ನೀವು ಫಾಲೋ ಮಾಡ್ರಿ ಓಕೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನೀವು ಡೌಟ್ಸ್ ಅದ್ರಲ್ಲಿ ನೀಟಾಗಿ ಕೇಳ್ಬೋದು ಯೂಟ್ಯೂಬ್ ಅಲ್ಲೂ ಕೇಳ್ಬೋದು ಬಟ್ ಪ್ರಾಬ್ಲಮ್ ಏನಿರುತ್ತೆ ಯೂಟ್ಯೂಬ್ ಅಲ್ಲಿ ನೀವ್ ಯಾವಾಗ ಮೆಸೇಜ್ ಹಾಕ್ತಿರೋ ನಮಗೆ ಗೊತ್ತಾಗಲ್ಲ ಒಂದೊಂದ್ಸರಿ ನೋಟಿಫಿಕೇಶನ್ ಬರಲ್ಲ ಸೊ ಲೈಕ್ ನಾವು ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡಕ್ ಆಗಲ್ಲ ಓಕೆ ಅದೇ ಇನ್ ಕೇಸ್ ನಾವು ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡಿಸಿದ್ರ ನಿಮಗೂ ಲೈಕ್ ನೋಟಿಫಿಕೇಶನ್ ಬಂದಿರಲ್ಲ ನೀವು ಲೇಟ್ ಆಗಿ ನೋಡ್ಕೋಬಹುದು ಸೊ ಅವಾಗ ನಿಮ್ ಡೌಟ್ ಕ್ಲಿಯರ್ ಆಗೋದು ಬಹಳ ಕಷ್ಟ ಆಗುತ್ತೆ ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಮೆಸೇಜ್ ಹಾಕಿದ್ರೆ ಓಕೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ ಓಕೆ ನಾವು ಅದನ್ನ ನೋಡ್ಕೊಂಡು ಇಮಿಡಿಯೇಟ್ ಆಗಿ ನಿಮಗೆ ಅದಕ್ಕೆ ಸೊಲ್ಯೂಷನ್ ಕೊಡ್ಬೋದು ಆಮೇಲೆ ಆ ಡೌಟ್ ನ ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡ್ಬೋದು ಓಕೆ ಸೊ ನಿಮ್ಗೆ ಏನಂದ್ರೆ ಎಕ್ಸಾಮ್ ಟೈಮಲ್ಲಿ ನಾಳೆ ಎಕ್ಸಾಮ್ ಇದ್ದಾಗ ಓಕೆ ಇದನ್ನ ಈ ಇನ್ಸ್ಟಾಗ್ರಾಮ್ ಡೆಫಿನೆಟ್ಲಿ ಯೂಸ್ ಆಗುತ್ತೆ ಓಕೆ ನಾವು ಕೂಡ ಮ್ಯಾಕ್ಸಿಮಮ್ ಆದಷ್ಟು ಕಡಿಮೆ ಟೈಮ್ ಅಲ್ಲಿ ನಿಮ್ ಡೌಟ್ ಕ್ಲಾರಿಫೈ ಮಾಡಕ್ ನೋಡ್ತೀವಿ ಓಕೆ ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಚಾನಲ್ ಫಾಲೋ ಮಾಡಿ ಆಮೇಲೆ ಟೆಲಿಗ್ರಾಮ್ ಚಾನಲ್ ಎದಕ್ ಫಾಲೋ ಮಾಡ್ಬೇಕಂದ್ರೆ ಓಕೆ ಟೆಲಿಗ್ರಾಮ್ ಅಲ್ಲಿ ಲಾರ್ಜ್ ಫೈಲ್ಸ್ ಕಳ್ಸ್ಬೋದು ಓಕೆ ಸೊ ಲಾರ್ಜ್ ಫೈಲ್ಸ್ ಕಳ್ಸ್ಬೋದು ಓಕೆ ಸೊ ಅದಕ್ಕೆ ನೀವು ಅದನ್ನ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಲಾರ್ಜ್ ಫೈಲ್ಸ್ ಕಳ್ಸಕ್ ಆಗಲ್ಲ ಓಕೆ ಸೊ ಲೈಕ್ ಟೆಲಿಗ್ರಾಮ್ ಅಲ್ಲಿ 6 GB ವಿಡಿಯೋ ಈಸಿಯಾಗಿ ಕಳ್ಸ್ಬಿಡ್ಬೋದು ಆಮೇಲೆ ಟೆಲಿಗ್ರಾಮ್ ಅಲ್ಲಿ PDF ಎಲ್ಲ ಸಪೋರ್ಟ್ ಮಾಡುತ್ತೆ ಸೊ ಇಂಪಾರ್ಟೆಂಟ್ ಕ್ವಶನ್ ಓಕೆ ಆಮೇಲೆ ಲೈಕ್ ನಿಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ 1 ಮಾರ್ಕ್ ಕ್ವಶನ್ಸ್ ಇಲ್ಲ 5 ಮಾರ್ಕ್ ಕ್ವಶನ್ ಇಂಪಾರ್ಟೆಂಟ್ ಇರೋವೆಲ್ಲ ಆ ಟೈಮ್ ಅಲ್ಲಿ ಟೆಲಿಗ್ರಾಮ್ ನಲ್ಲಿ ನಿಮ್ಗೆ ಈಸಿಯಾಗಿ ಕಳ್ಸ್ಬಿಡ್ಬೋದು ಸೊ ಅದಕ್ಕೋಸ್ಕರ ನೀವು ಟೆಲಿಗ್ರಾಮ್ ನ ಕೂಡ ಫಾಲೋ ಮಾಡಿ